ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಿಜವಾಗ್ಲೂ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಒಬ್ಬರು ಸೋಲ್ಜರ್ ಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ. CK ರಮೇಶ್ ಸರ್ ಅಂತ ಇವ್ರ ಹೆಸರು. ಸೊ ವಿಶೇಷವಾಗಿ ನಮ್ಮ ಒಂದು ಆಶ್ರಮ ನೋಡಲೇಬೇಕಂತ ಬಂದಿದ್ದಾರಂತೆ. ಸೊ ಈಗ ಆಲ್ರೆಡಿ ಆಶ್ರಮನ ಒಂದು ರೌಂಡ್ ಹೊಡೆದಿದ್ದಾರೆ. ಸೊ ನಮ್ಮ ಆಶ್ರಮದ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜೊತೆಗೆ ನಮ್ಮ ಆಶ್ರಮ ಹೇಗಿದೆ ಸರ್? ನಮಸ್ಕಾರ, ನಾನು ನಿಮ್ಮ CK ರಮೇಶ್ ಮಾತಾಡ್ತಾ ಇದ್ದೀನಿ. ಬಹಳ ದಿನಗಳ ಕನಸಿತ್ತು ಇಲ್ಲಿ ಬರಬೇಕು, ಬಹಳ ಸರಿ ಬಂದು ಭೇಟಿ ಆಗದರೆ ವಾಪಸ್ ಹೋಗೋಂಥ ಪರಿಸ್ಥಿತಿ ನನಗೆ ಸಿಕ್ಕಿದೆ. ಆದರೆ ಈ ಸರಿ ಖಂಡಿತವಾಗ್ಲೂ ನಿರ್ಧಾರ ಮಾಡಿ ಈ ಜನಶ್ರೀ ಯೋಗೇಶನ್ನ ಮೀಟ್ ಮಾಡಲೇಬೇಕು. ಬರೀ ಇದನ್ನು ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಅಂಥದ್ರಲ್ಲೇ ನೋಡ್ತಾ ಇದ್ದೀವಿ ಹೊರತು ನೇರವಾಗಿ ಒಂದು ಒಳ್ಳೆ ಹೃದಯ ಇಟ್ಕೊಂಡು ಒಳ್ಳೆ ಮನಸ್ಸು ಇಟ್ಕೊಂಡು ಜನತೆಗೆ ಸಹಾಯ, ಅದು ಅನಾಥರು ತಂದೆ ತಾಯಿ ಮಕ್ಕಳು ಬದುಕಿದ್ದು ಕೂಡ ಅನಾಥ ಅನ್ಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈತ ಬಂದು ತನ್ನ ಜೀವನವನ್ನು ಅವ್ರಿಗೋಸ್ಕರ ಮುಡುಪಾಗಿಟ್ಟಿನಲ್ಲ, ಇದು ಬಹಳ ಹೆಮ್ಮೆಯ ವಿಷಯ. ದುಡ್ಡು ಕಾಸು ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಯಾರು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದರೆ ಹೃದಯಪೂರ್ವಕವಾಗಿ ಕೆಲಸ ಮಾಡೋದಿದೆಯಲ್ಲ, ಯಾರಿಗೋ ಹುಟ್ಟಿದ ತಂದೆ ತಾಯಿ, ಯಾರಿಗೋ ಹುಟ್ಟಿದ ಮಕ್ಕಳನ್ನ ಕರ್ಕೊಂಡ್ಬಂದು ತನ್ನ ಮಕ್ಕಳು ತನ್ನ ತಂದೆ ತಾಯಿ ಅಂತ ಅಂದ್ಬಿಟ್ಟು ಅವ್ರನ್ನ ಲಾಲಿಸಿ ಪೋಷಣೆ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಯಾರು ಮಾಡೋಕ್ಕಾಗದಿರೋಂತಹ ಒಂದು ಬಹಳ ಮಹತ್ವದ ಕೆಲಸ. ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದ್ರಿ, ಆದರೆ ಇಂಥ ಕೆಲಸಗಳನ್ನ ಮಾಡೋಕ್ಕೆ ಎಲ್ಲರ ಕೈಯಲ್ಲಿ ಸಾಧ್ಯ ಇಲ್ಲ. ಈ ಥರ ವಿಶಾಲ ಹೃದಯ ಒಳ್ಳೆ ಮನಸ್ಸಿನ ವ್ಯಕ್ತಿಗಳಿಂದ ಮಾತ್ರ ಇಂಥ ಕೆಲಸ ಸಾಧ್ಯ. ಅವ್ರಿಗೆ ನಾನು ನಿಜವಾಗ್ಲೂ ಹೇಳ್ತೀನಿ, ನನ್ನ ಕಡೆಯಿಂದ ನನ್ನ ಆಯಸ್ಸು ಕೂಡ ಇಂಥ ವ್ಯಕ್ತಿಗಳಿಗೆ ಕೊಟ್ಟು ಇನ್ನೂ ಹೆಚ್ಚಿನ ದಿನ ಅವ್ರನ್ನ ಆಯುರಾರೋಗ್ಯ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಐಶ್ವರ್ಯ ಬಂದು ಇನ್ನೂ ಹೆಚ್ಚಿನ ಅನಾಥರನ್ನ ಕಾಪಾಡೋಂತಹ ಕೆಲಸ ಆಗಲಿ ಅಂತ ಕೇಳ್ತಾ, ಈ ತಿಂಗಳಿಗೆ ನನಗೆ ಬಂದಿರೋಂತಹ ಪೆನ್ಷನ್ ಹಣವನ್ನು ಇಂತಹ ಒಂದು ಯಾವುದಾದ್ರೂ ಜನತೆಗೆ, ಪಾಪ ಯಾರು ಇಲ್ದರೆ ಇರೋಂಥವ್ರಿಗೆ ಒಂದು ಹೊತ್ತಿನ ಊಟಕ್ಕಾದರೂ ನನ್ನ ಕೈಯಿಂದ ಸಹಾಯ ಮಾಡೋಕ್ಕಾಗ್ಬೋದು ಅನ್ನೋ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಇವತ್ತು ನನ್ನ ಹುಟ್ಟುಹಬ್ಬದ ದಿನ. ಆ ಕಾರಣದಿಂದ ಇದನ್ನು ನನ್ನ ಕೈಯಲ್ಲಾದಂತಹ ಒಂದು ಸ್ವಲ್ಪ ಅಲ್ಪ ಮೊತ್ತವನ್ನು ನಾನು ಇವತ್ತಿನ ದಿನ ಯೋಗಿಯವರಿಗೆ ಕೊಟ್ಟು ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ನನ್ನನ್ನು ನೋಡಿ ಆದರೂ ಕೆಲವೊಬ್ಬರು ಸೋಲ್ಜರ್ಸು ಅನ್ಯಾಯವಾಗಿ ಎಲ್ಲೆಲ್ಲೋ ಖರ್ಚು ಮಾಡೋ ಅಂಥ ಹಣನ ತಗೊಂಬಂದು ಇಂತಹ ಒಂದು ಆಶ್ರಮಕ್ಕೆ ಕೊಟ್ಟು ಆ ಪೋಷಕರನ್ನ ಪಾಲಿಸೋ ಅಂಥ ಕೆಲಸ, ಅವ್ರನ್ನ ಸಂಭಾಲಿಸೋ ಅಂಥ ಕೆಲಸ ಮಾಡಲಿ ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಮನವಿ ಮಾಡ್ಕೋತೀನಿ. ದಯಮಾಡಿ ಬನ್ನಿ, ತಮ್ಮ ಕೈಯಲ್ಲಾದಂತಹ ಸಹಾಯ ಮಾಡೋದ್ರ ಮುಖಾಂತರ ಇನ್ನೂ ಬೃಹದಾಕಾರವಾಗಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗಬೇಕಾಗಿರುವಂತಹ ಆ ಟ್ರಸ್ಟಲ್ಲಿ ಒಂದು ಉತ್ತಮವಾದಂತಹ ಬಿಲ್ಡಿಂಗ್ ರೆಡಿ ಮಾಡಿ. ಇಲ್ಲಿ ಪಾಪ ತುಂಬಾ ಕಂಜೆಸ್ಟೆಡ್ ಆಗಿದೆ. ಪಾಪ ಅವ್ರು ಮಲ್ಕೊಳ್ಳುವಂತಹ ಸ್ಥಿತಿ ನೋಡಿ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ಬಂತು. ಮನುಷ್ಯ ಮಲಗಲಿಕ್ಕೆ ಒಂದು ವಿಶಾಲವಾಗಿ ಹೋದ್ಮೇಲೆ ಇದೆ, ಬದುಕಿರ್ಬೇಕಾದ್ರೂ ಸ್ವಲ್ಪ ಗಾಳಿ ಆಡಿ ಉಸಿರಾಡಕ್ಕಾದ್ರೂ ಜಾಗ ಬೇಕಲ್ಲ. 120, 130 ಜನನ್ನ ಇಷ್ಟು ಒಂದು ಚಿಕ್ಕ ಜಾಗದಲ್ಲಿ ಕಾಪಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಹೆಮ್ಮೆ ವಿಚಾರ. ದಯಮಾಡಿ ಎಲ್ಲರೂ ಯಾರು ಎಷ್ಟು ಸಾಧ್ಯ ಆಗುತ್ತೋ ದಯಮಾಡಿ ಬಂದು ಇಂತಹ ಆಶ್ರಮಗಳನ್ನ ಕೈಡ ಅಂತ ಕೆಲಸ ಮಾಡಿ. ನಿಜವಾಗ್ಲೂ ಪ್ರಾಮಾಣಿಕ ಕೆಲಸ ಮಾಡ್ತಾರೆ. ಬಹಳ ವರ್ಷಗಳಿಂದ ನಾನು ಈ ಸಾಮಾಜಿಕ ಜಾಲತಾಣದಲ್ಲಿ ಇವರು ಮಾಡ್ತಾ ಇರೋಂತಹ ಕೆಲಸವನ್ನ ನನ್ನ ಕಣ್ಣಾರೆ ನೋಡೋದ್ರಿಂದ ಇವತ್ತು ಮನಪೂರ್ವಕವಾಗಿ ನನಗೆ ಬಹಳ ಸಂತೋಷ ಇದೆ, ನೆಮ್ಮದಿ ಇದೆ. ಇಂಥ ದಿನದಲ್ಲಿ ಬರಕ್ಕೆ ಅವಕಾಶ ಆಯಿತು ಅನ್ನೋದೇ ನನ್ನ ಹೆಮ್ಮೆ. ದಯವಿಟ್ಟು ಇದನ್ನ ತಾವು ಸ್ವೀಕರಿಸಿ ದಯವಿಟ್ಟು ಇದು ಅಲ್ಪ ಕಾಣಿಕೆ. ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ನಮಗೆ ಭಗವಂತ ಏನೆಲ್ಲ ಕೊಡ್ತಾನೋ ಈ ನಿರಾಶ್ರಿತರ ಜೊತೆಲಿ ನಾನು ಖಂಡಿತವಾಗ್ಲೂ ಇದ್ದೀನಿ, ನಿಮ್ಮ ಜೊತೆಲಿ ನಾನು ಇದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ದೇಶವನ್ನ ಕಾಯ್ದವರು, ದೇಶವನ್ನು ಕಾಯ್ದು ಜೊತೆಗೆ ಇಲ್ಲಿರ್ತಕ್ಕಂಥ ತಂದೆ ತಾಯಿಗೂ ನಾವಿದ್ದೀವಿ ಅನ್ನೋದು ಒಂದು ಭರವಸೆ ಮೂಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರತಿಯೊಬ್ಬರು ಕೂಡ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ, ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕೋ ಬದಲು ಒಂದ್ಸತಿ ವಿಸಿಟ್ ಮಾಡಿ. ಸಾಧ್ಯವಾದರೆ ನೀವು ಇಂಥ ಪುಣ್ಯ ಕೆಲಸಗಳನ್ನ ಮಾಡಿ, ಭಗವಂತ ನಿಮಗೂ ಒಳ್ಳೇದು ಮಾಡ್ತಾರೆ. ಯಾಕಂದ್ರೆ ನಮ್ಮ ಜೀವನ ಪಣ ಇಟ್ಟು ಈ ಸೇವೆ ಮಾಡ್ತಾ ಇದೀವಿ. ನಮ್ಮ ಉಸಿರು ಯಾವತ್ತು ಹೋಗುತ್ತೋ ಗೊತ್ತಿಲ್ಲ. ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಕೈಲಾದಷ್ಟು ಸೇವೆಯನ್ನ ಈ ಸಮಾಜಕ್ಕೆ, ಈ ಕರ್ನಾಟಕಕ್ಕೆ ಕೊಡುಗೆಯಾಗಿ ಕೊಟ್ಟು ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಿಜವಾಗ್ಲೂ ಬಹಳ ಸಂತೋಷ ಆಯ್ತು ಅಣ್ಣವ್ರು ಬಂದಿದ್ದು. ಥ್ಯಾಂಕ್ ಯು. ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದ. ಅದನ್ನೇ ಹೇಳ್ತೀನಿ, ನನಗೇನು ಕೊಟ್ಟ ದೈವ, ಜನ ನನಗೇನು ಕೊಡ್ತು, ದೇಶ ಏನು ಕೊಡ್ತು ಅನ್ನೋಕ್ಕಿಂತ ನೀನು ಹೋಗೋಕೆ ಮುಂಚೆ ಏನು ಮಾಡೋದೆ, ಏನು ಕೊಟ್ಟೋದೆ ಅನ್ನೋದನ್ನ ನೀನು ನಿನ್ನ ಪ್ರೂವ್ ಮಾಡ್ಕೊಂಡು ಹೋಗು. ಜೀವನ 2 ದಿನದ ಸಂತೆಯಲ್ಲಿ ಎಷ್ಟು ಬೇಕೋ ಅಷ್ಟು ಆಟ ಆಡಿ ಮಿಕ್ಕಿದ್ನ ತಗೊಂಬಂದಿಂತ ಆಸರೆ ಇಂಥ ಫೌಂಡೇಶನ್ಗಳಿಗೆ ಕೊಟ್ಟು ಆ ಬಡವರನ್ನ ಕಾಪಾಡೋಂಥ ಕೆಲಸ ಮಾಡಿ ಒಳ್ಳೆ ಮನಸ್ಥಿತಿ ಬರಲಿ ಅಂತ ಕೇಳ್ಕೊತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸರ್.